ಕಡ್ಲೆಕಾಯಿ ಕಡ್ಲೆಕಾಯಿ ಕಡ್ಲೆಕಾಯಿ. ಇದು ಅಂತಿಂತ ಕಡ್ಲೆಕಾಯಿ ಅಲ್ಲ. ದೂರದ ಗ್ರಾಮೀಣ ಪ್ರದೇಶಗಳಿಂದ ಹೊರ ರಾಜ್ಯಗಳಿಂದಲೂ ಬಂದಿರೋ ಪಕ್ಕ ಹಳ್ಳಿ ಸೊಗಡಿನ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಇಷ್ಟೊಂದು ಮಟ್ಟದಲ್ಲಿ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರಬೇಕು ಇದು ಕಡಲೆಕಾಯಿ ಪರಿಷೆ ಅಂತ. ಹೌದು, ಇದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ 3 ದಿನಗಳ ಕಾಲ ನಡೆಯುವ 9ನೇ ವರ್ಷದ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ. ನಮ್ಮ ಹೆಸರು ಹೊನ್ನಪ್ಪ ಅಂತ. ನಾವು ದಾವಣಗೆರೆಯಿಂದ ಬಂದಿದ್ವಿ. ರಾಗಿ ಅವಲಕ್ಕಿ ವ್ಯಾಪಾರ ಮಾಡ್ತೀವಿ. ಜಾತ್ರೆ ಮಾತ್ರ ಫುಲ್ ಚೆನ್ನಾಗಿದೆ ಸರ್. ಎಲ್ಲ ಫುಲ್ ಜನ ಕ್ಲೋಡ್ ಚೆನ್ನಾಗಿದೆ. ಎಲ್ಲ ಕಡೆಯಿಂದಾನೆ ಜನ ಬಂದಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದರೆ ಎಲ್ಲ ಕವರ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿ ಆಯ್ತು ಸರ್. ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಟಿಎ ಶರವಣ ಮತ್ತು ಕಾಡು ಮಲ್ಲೇಶ್ವರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್, ಉಪಾಧ್ಯಕ್ಷೆ ಲೀಲಾ ಸಂಪಿಗೆ, ಸಮಾಜ ಸೇವಕರಾದ ಅನೂಪ್ ಅಯ್ಯಂಗಾರ್, ಶ್ರೀವಲ್ಲಭರವರ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡ ಪರಿಷೆಯಲ್ಲಿ ಜನವೋ ಜನ. ಕಡಲೆಕಾಯಿ ಪರಿಷೆ ಮಲ್ಲೇಶ್ವರಮಲ್ಲಿ ಸುಮಾರು 9 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಇದರ ಅಧ್ಯಕ್ಷರು ನಮ್ಮ ಬಿ ಕೆ ಶಿವರಾಮ್ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ, ಶರವಣ ಅವರು ಬಂದಿದ್ದಾರೆ ಮತ್ತು ಇನ್ನೂ ಅನೇಕ ಹರಿಪ್ರಸಾದ್ ಅವರು ಹೇಳಿದೆ ಎಲ್ಲ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಮತ್ತು ಕಡಲೆಕಾಯಿ ಪರಿಷೆ ಬೆಂಗಳೂರಲ್ಲಿ ನಡೆಯೋದು 2 ಕಡೆ. ಒಂದು ಇಲ್ಲಿ 9 ವರ್ಷದಿಂದ, ಇನ್ನೊಂದು 116 ವರ್ಷಗಳು ಇತಿಹಾಸ ಇರತಕ್ಕಂಥ ಬುಲ್ಟೆಂಪಲ್ ರೋಡ್ ದೊಡ್ಡ ಗಣೇಶ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಅದು 17ಕ್ಕೆ 17, 18 2 ದಿನ ಅಂದ್ಕೊಂಡಿದ್ವಿ. ಈ ಸಲ 5 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಇವರು 2 ದಿನ ಅಂತ ಪ್ಲ್ಯಾನ್ ಮಾಡಿದ್ದವರು 2 ದಿನ ಮುಂಚೆನೇ ವ್ಯಾಪಾರಿಗಳು ಬಂದಿದ್ದಾರೆ. ಮತ್ತು 2 ದಿನ ಆದಮೇಲೂ ಕೂಡ ಅಂದರೆ ಸುಮಾರು 1 ವಾರಗಳ ಕಾಲ ಇಲ್ಲೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಅಲ್ಲೂ ಅಷ್ಟೇ ಬಸವನಗುಡಿನಲ್ಲೂ ಕೂಡ ಒಂದು 7-8 ದಿನ ಅಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ ಬಾರಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಕಡಲೆಕಾಯಿ ತಿನ್ನೋರಿಗೆ ಮತ್ತು ಈ ಪರಿಷೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡು ಹೋಗೋವಂಥವ್ರಿಗೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳು ಬೆಂಗಳೂರಲ್ಲೇ ಹುಟ್ಟು ಬೆಳೆದಂಥವ್ರು, ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು, ಈ ಥರದ ಪರಿಷೆಗಳು ನೋಡಿರೋಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ, ಈ ಥರದ್ದೆಲ್ಲ ನೋಡಿರೋದಿಲ್ಲ. ಇಲ್ಲದೇ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ, ಪ್ಲಾಸ್ಟಿಕ್ ಬಳಸೋ ಹಾಗೆ ಇಲ್ಲ. ಸುಮಾರು 1,40,000 ಬ್ಯಾಗ್ಸು, ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ. ಮೊದಲೆಲ್ಲ ಅಲ್ಲೆಲ್ಲ ಸುಂಕ ಹಾಕೋರು, ಅದೆಲ್ಲ ಕೂಡ ತೆಗೆದುಹಾಕ್ಬಿಟ್ವಿ. ಇಲ್ಲೂ ಕೂಡ ಸುಂಕ ಇಲ್ಲ. ರೈತರ ಸ್ನೇಹಿ ಮತ್ತು ಪ್ಲಾಸ್ಟಿಕ್ಕು ನಿಷೇಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬಿ ಕೆ ಶಿವರಾಮ್ ಅವರು, ಅವರ ತಂಡ ಮತ್ತು ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ನಮ್ಮ ಶರವಣ ಅವರು ಬಂದಿದ್ದಾರೆ, ನಮ್ಮ ವಿಧಾನಸಭಾ ಅಭ್ಯರ್ಥಿಯಾಗಿದ್ದ ಅಯ್ಯಂಗಾರ್ ಅವರು ಕೂಡ ಬಂದಿದ್ದಾರೆ. ಎಲ್ಲರ ಸಹಕಾರದಿಂದ ಚೆನ್ನಾಗಿ ಆಗ್ತಾ ಇದೆ. ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆದರೆ ಮಲ್ಲೇಶ್ವರಂನಲ್ಲಿ 3 ದಿನಗಳ ಕಾಲ ಕಡಲೆಕಾಯಿ ಪರಿಷೆಯನ್ನ ಮುಜರಾಯಿ ಇಲಾಖೆ ವತಿಯಿಂದ ನಡೆಸಲಾಗುತ್ತಿದೆ. ನಾನಿರೋದು ಬಸವನಗುಡಿ. ಬಸವನಗುಡಿಯಿಂದ ಬಂದಿರೋದು ಇಲ್ಲಿ. ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ ಜಾತ್ರೆ ಇಲ್ಲಿ, ಸೂಪರ್ ಆಗಿದೆ. ಕಡಲೆಕಾಯಿ ಜಾತ್ರೆ ಮತ್ತೆ ಫುಲ್ ಎಲ್ಲ ಸಾಮಾನುಗಳು, ಆಟ ಸಾಮಾನು, ಇದು ಅದು ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನಗಳು, ಅಲಂಕಾರ. ಬಸವನಗುಡಿಗಿಂತ ಇಲ್ಕಿಂತ ಬಸವನಗುಡಿ ಚೆನ್ನಾಗಿದೆ, ಆದರೆ ಇದೂ ಚೆನ್ನಾಗಿದೆ. ಈ ಪರಿಷೆಯ ವಿಶೇಷವೆಂದರೆ ರೈತರಿಗೆ ಸುಂಕ ವಿಧಿಸುತ್ತಿಲ್ಲ. ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಪರಿಷೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಬಟ್ಟೆ, ಪೇಪರ್ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. 400ಕ್ಕೂ ಹೆಚ್ಚು ಮಳಿಗೆಗಳು ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗಿದೆ. ಪ್ಲಾಸ್ಟಿಕ್ ಅನ್ನು ಮುಕ್ತವನ್ನಾಗಿಸಲು ಇಲ್ಲೇ ಪ್ಲಾಸ್ಟಿಕ್ ಬಾಟಲ್ ಕ್ರಷರ್ ಅನ್ನು ಕೂಡ ಇಡಲಾಗಿದೆ. ಸೊ ಈಗಾಗಲೇ ನಮಗೆ ಈ ಪೆಟ್ ಬಾಟಲ್ ಕ್ರಷರ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇಲ್ಲೇನು ಬಾಟಲ್ನ ಹಾಕಿದ್ರೆ ಖಾಲಿ ಬಾಟಲ್ನ ಪ್ಲಾಸ್ಟಿಕ್ ಬಾಟಲ್ ಅದು ಕ್ರಷ್ ಆಗಿ ಇಲ್ಲಿ ₹1 ಕಾಯಿನ್ ಬರುತ್ತೆ. ಸೊ ಅದೇ ರೀತಿ ಇಲ್ಲೊಂದು ಮಷಿನ್ ಇನ್ಸ್ಟಾಲ್ ಮಾಡಿದ್ದೀವಿ. ಇದು ₹10 ಕಾಯಿನ್ ನೀವು ಹಾಕಿದ್ರೆ ನಿಮ್ಗೊಂದು ಬಟ್ಟೆ ಬ್ಯಾಗ್ ಬರುತ್ತೆ.
ಸೊ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಐಡಿಯಾಲಜಿಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಎಲ್ಲ NGOಗಳು ಸೇರಿ ಮಾಡಿರುವಂತ ಒಂದು ಪ್ರಯತ್ನ. ಹಾಗಾಗಿ ಕಡಲೆಕಾಯಿ ಪರಿಷೆ ಮುಗಿಯುವ ಮುನ್ನ ನೀವು ಬೇಗ ಹೋಗಿ ಬನ್ನಿ. ಒಳ್ಳೆ ಕಡಲೆಕಾಯಿ ಮಿಸ್ ಮಾಡಿಕೊಳ್ಳಬೇಡಿ.